ಇವಾಗ ನಾವೇನು ಮಾಡ್ತಾ ಇದ್ದೀವಪ್ಪ ಅಂತಂದರೆ, ಮೂರನೇ ಒಂದು ಪದ್ಯ ನಮ್ದು ಯಾವುದಪ್ಪ ಅಂತಂದರೆ, ದಿ ಟೆಂಪಲ್ ಆ್ಯಂಡ್ ದ ಬಾಡಿ. ಎ ಕೆ ರಾಮಾನುಜನ್ ಅವರು ಟ್ರಾನ್ಸ್ಲೇಟ್ ಮಾಡಿರುವಂಥ, ಬಸವಣ್ಣನವರು ಬರೆದಿರುವಂತಹ ವಚನವನ್ನು ನಾವೀಗ ಅದರ ಮೇಲೆ ಬರುವಂತಹ, ಪ್ರೊಬ್ಯಾಬ್ಲಿ ಬರುವಂಥ ಒಂದಿಷ್ಟು MCQಗಳನ್ನ ಡಿಸ್ಕಷನ್ ಮಾಡ್ತಾ ಇದ್ದೇವೆ. ಓಕೆ, ದ ಟೆಂಪಲ್ ಆ್ಯಂಡ್ ದ ಬಾಡಿ. ಓಕೆ ವಿದ್ಯಾರ್ಥಿಗಳೇ, ನಾವು ನೋಡೋಣ. ಇಲ್ಲಿ ಬಸವಣ್ಣವ್ರು ಏನಿದ್ರು? ಹಿ ವಾಸ್ ಅ ಸೋಷಿಯಲ್ ರಿಫಾರ್ಮರ್. ಡ್ಯಾಶ್ ವಾಸ್ ದ ಲಾರ್ಡ್ ಕೂಡಲ ಸಂಗಮ ದೇವ. ಕೂಡಲ ಸಂಗಮ ದೇವ ಅಂತ ಯಾರಿಗೆ ಕರಿತಿದ್ರು ಅವರು? ಶಿವನಿಗೆ ಕರಿತಿದ್ರು, ಶಿವನಿಗೆ. ಓಕೆ, ಡ್ಯಾಶ್ ರೋಡ್ ದ ಪೋಯಮ್. ವಚನ ಇನ್ ಕನ್ನಡ. ಆ್ಯಂಡ್ ನಾನು ನಿಮ್ಗೆ ಆಲ್ರೆಡಿ ಹೇಳಿರೋ ಪ್ರಕಾರ ಈ ಒಂದು ವಚನ ಬಸವಣ್ಣನವರಿಂದ ಬರೆಯಲ್ಪಟ್ಟಿದ್ದು ಕನ್ನಡದಲ್ಲಿ ಮತ್ತು ಇಂಗ್ಲೀಷ್ಗೆ ಎ ಕೆ ರಾಮಾನುಜನ್ ಅವರಿಂದ ಅನುವಾದಿಸಲ್ಪಟ್ಟಿತು. ಓಕೆ, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ವಿದ್ಯಾರ್ಥಿಗಳೇ. ದ ಹೆಡ್ ಈಸ್ ಕಂಪೇರ್ಡ್. ಹೆಡ್ ಯಾವುದಕ್ಕೆ ಕಂಪೇರ್ ಮಾಡ್ತಾರೆ? ಕಪೋಲ. ಸೆಕೆಂಡ್ ಕಪೋಲ, ಕಳಸ ಅಂಥೇಳಿ. ಈ ಕಳಸ ಅಂತಂದ್ರೆ ಏನು ರೀ? ಸ್ಮಾಲ್ ರೌಂಡೆಡ್ ಡೋಮ್. ಮೇಲೆ ಗುಡಿ ಮೇಲೆಲ್ಲ ನೋಡಿರ್ತೀರಿ ನೀವು. ಓಕೆ, ಬಸವಣ್ಣ ಬಿಗ್ಯಾನ್ ದ ರಿಲಿಜಿಯನ್ ಮೂಮೆಂಟ್. ಬಸವಣ್ಣನವರು ಒಂದು ಈ ಧಾರ್ಮಿಕ ಮೂಮೆಂಟನ್ನು ಸ್ಟಾರ್ಟ್ ಮಾಡಿದ್ರು. ಅದಕ್ಕೆ ನಾವೇನಂತೀವಿ ಅಂದರೆ ವೀರಶೈವಿಸಮ್ ಅಂತ ಕರಿತೀವಿ. ಬಸವಣ್ಣ ಚೋಸನ್ ಡೈಟಿ ಫಾರ್ ಲಾರ್ಡ್ ಶಿವ ಆ್ಯಟ್. ಶಿವನ ಇನ್ನೊಂದು ರೂಪವಾದಂಥ ಕೂಡಲ ಸಂಗಮ ದೇವನ, ಕೂಡಲ ಸಂಗಮದ ಸಂಗಮೇಶ್ವರನನ್ನು ಅವರು ಪೂಜಿಸ್ತಾ ಇದ್ದರು. ಓಕೆ, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ವಿದ್ಯಾರ್ಥಿಗಳೇ. ಇಲ್ಲಿ ದ ರಿಚ್ ವಿಲ್ ಮೇಕ್ ಟೆಂಪಲ್ ಫಾರ್ ಶಿವ. ದಿಸ್ ಲೈನ್, ಈ ರಿಚ್ ಪೀಪಲು ಏನು ತಿಳ್ಕೊಂಡಿದ್ದಾರೆ, ಏನು ಬಿಲೀವ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಇದೊಂದು ಲೈನ್ ಏನು ಮಾಡುತ್ತೆ ವಿದ್ಯಾರ್ಥಿಗಳು ಹೇಳುತ್ತೆ. ಇಲ್ಲಿ ಯಾವ ಒಂದು ಆನ್ಸರ್ ಸರಿಯಾಗಿದೆ ಅಂತಂದರೆ, ದ ಬಿಲೀವ್ಡ್ ದ್ಯಾಟ್ ಈಸ್ ದ ಓನ್ಲಿ ಪ್ಲೇಸ್. ಅವ್ರೇನು ಶ್ರೀಮಂತರೆಲ್ಲ ಏನು ತಿಳ್ಕೊಂಡ್ಬಿಟ್ಟಾರ ಅಂತೇಳಿ ಹೇಳ್ತಾರಂದರೆ, ದೇವರು ಗುಡಿಯೊಳಗೆ ಮಾತ್ರ ಇರ್ತಾರಂತೇಳಿ ನಂಬ್ಯಾರ ಅಂತೇಳಿ ಹೇಳ್ತಾರೆ. ಅದಕ್ಕೋಸ್ಕರ ಆನ್ಸರ್ ಏನಾಗುತ್ತೆ ಅಂದರೆ ಸಿ ಆಗುತ್ತೆ. ದ ಮೀನಿಂಗ್ ಆಫ್ ಥಿಂಗ್ಸ್ ಸ್ಟ್ಯಾಂಡಿಂಗ್ ಈಸ್. ಥಿಂಗ್ಸ್ ಸ್ಟ್ಯಾಂಡಿಂಗ್ ಅಂತಂದರೆ ಅರ್ಥ ಏನು ಹೇಳ್ತಾರೆ ಅವರು? ಹ್ಯೂಮನ್ ಬೀಯಿಂಗ್ಸ್ ಅಂತ ಹೇಳ್ತಾರೆ. ದ ಮೂವಿಂಗ್ ಇನ್ ದ ಪೋಯಮ್ ಅವರು ರಿವರ್, ಮೀಟಿಂಗ್ ರಿವರ್ಸ್ ಅಂತ ಹೇಳ್ತಾರೆ. ಓಕೆ, ನೆಕ್ಸ್ಟ್ ಹೋಗೋಣ. ದಿ ಅದರ್ ಗ್ರೇಟ್ ಪೋಯೆಟ್ಸ್ ಆರ್. ಬಸವಣ್ಣನವರ ಸಮಕಾಲೀನವರು ಯಾರ್ಯಾರಾಗಿದ್ದರು ಅಂತ ಕೇಳ್ತಾರೆ. ಇಲ್ಲಿ ಕೆಲವೊಂದಿಷ್ಟು ನೇಮ್ಗಳನ್ನು ನಿಮಗೆ ಕೊಡಲಾಗಿದೆ, ನೋಡೋಣ. ಒಂದು ಅಲ್ಲಮ ಪ್ರಭು, ಅಕ್ಕ ಮಹಾದೇವಿ, ದೇವರ ದಾಸಿಮಯ್ಯ. ಇವರೆಲ್ಲರೂ ಕೂಡ ಆಲ್ ಆಫ್ ದಿ ಅಬೋವ್ ಇಸ್ ದ ರೈಟ್ ಆನ್ಸರ್. ಎಲ್ಲರೂ ಕೂಡ ಬಸವಣ್ಣನವರ ಸಮಕಾಲೀನವರಾಗಿದ್ದರು. ದ ಬಾಡಿ ಈಸ್ ಕಂಪೇರ್ಡ್. ಬಾಡಿ ದಿ ಶ್ರೈನ್ ಅಂತ ಹೇಳ್ತಾರಲ್ಲ, ಬಾಡಿ ಶ್ರೈನ್ಗೆ ಕಂಪೇರ್ಗೆ ಮಾಡಲಾಗಿದೆ. ಪಿಲ್ಲರ್ಸ್ ಆರ್ ಕಂಪೇರ್ಡ್ ಮೈ ಲೆಗ್ಸ್. ಎ ಆಪ್ಷನ್ ಕರೆಕ್ಟ್ ಆಗುತ್ತೆ. ದ ಎಕ್ಸ್ಪ್ರೆಷನ್ ಥಿಂಗ್ಸ್ ಸ್ಟ್ಯಾಂಡಿಂಗ್ ಅನ್ನೋದು ಯಾವ ಒಂದು ಸಜೆಷನ್, ಯಾವುದೋ ಮೀನಿಂಗನ್ನು ಸಜೆಸ್ಟ್ ಮಾಡುತ್ತೆ. ಥಿಂಗ್ಸ್ ಸ್ಟ್ಯಾಂಡಿಂಗ್ ಅಂದರೆ ಮ್ಯಾನ್ ಮೇಡ್ ಟೆಂಪಲ್ಸ್, ಮನುಷ್ಯರು ಏನು ಕಟ್ಟಿದಾರಲ್ಲ ಅವುಗಳಿಗೆ ಏನೋ ರೆಪ್ರೆಸೆಂಟ್ ಮಾಡುತ್ತೆ ಥಿಂಗ್ಸ್ ಸ್ಟ್ಯಾಂಡಿಂಗ್ ಅಂಥೇಳಿ. ಓಕೆ, ನೆಕ್ಸ್ಟ್ ಏನಿದೆ ಅಂದರೆ, ದ ವರ್ಡ್ ಲಿಸನ್ ಇನ್ ದ ಲಾಸ್ಟ್ ಸ್ಟ್ಯಾನ್ಜಾ ಈಸ್. ಏನೋ ಅಪೀಲ್ ಮಾಡ್ತಾಯಿದ್ರು, ದೇವರೇ ನೋಡಪ್ಪ ಹಿಂಗೈತಿ ಅಂತೇಳಿ. ಅದಕ್ಕೆ ಆನ್ಸರ್ ಈಸ್ ಅಪೀಲ್. ವಾಟ್ ಶಾಲ್ ಐ ಅ ಪುವರ್ ಮ್ಯಾನ್ ಡೂ? ವಾಟ್ ದಿಸ್ ಕ್ವಶನ್ ಸಜೆಸ್ಟ್ ದ ಸ್ಪೀಕರ್ ಫೀಲಿಂಗ್. ಏನನ್ನು ಹೇಳ್ತಾರೆ ಅವರು ಇಲ್ಲಿ? ನಾ ಬಡವನದಿನಪ್ಪ, ನನ್ನ ಕೇಳಿ ಏನು ಮಾಡೋಕ್ಕಾಕೈತಿ ಅಂತೇಳಿ ಅವರ ಹೆಲ್ಪ್ಲೆಸ್ನೆಸ್ಸನ್ನು ಅದೇನು ಮಾಡ್ತಾ ಇದೆ ಅಂದರೆ ತೋರಿಸ್ತಾ ಇದೆ. ಇಫ್ ಒನ್ ವರ್ ಟು ಚೂಸ್ ಅ ಸಿಂಗಲ್ ಪೋಯಮ್ ಟು ರೆಪ್ರೆಸೆಂಟ್ ದ ಹೋಲ್ ಎಕ್ಸ್ಟ್ರಾಡಿನರಿ ಬಾಡಿ ಆಫ್ ದ ಲಿರಿಕ್ಸ್ ಕಾಲ್ಡ್. ನೋಡಿ ಏನು ಹೇಳ್ತಾರೆ? ಇಫ್ ಒನ್ ವರ್ ಟು ಚೂಸ್ ಅ ಸಿಂಗಲ್ ಪೋಯಮ್ ಟು ರೆಪ್ರೆಸೆಂಟ್ ದ ಹೋಲ್ ಎಕ್ಸ್ಟ್ರಾರ್ಡಿನರಿ ಬಾಡಿ ದ ರಿಲಿಜಿಯಸ್ ಲಿರಿಕ್ಸ್ ಕಾಲ್ಡ್ ವಚನ ಅಂತ ಹೇಳ್ಬೋದು. ಓಕೆ, ದ ಡ್ಯಾಶ್ ವಿಲ್ ಮೇಕ್ ಟೆಂಪಲ್ ಫಾರ್ ಶಿವ. ಯಾರು ಮಾಡ್ತಾರೆ? ರಿಚ್. ಓಕೆ, ಮುಂದಕ್ಕೆ ಹೋಗೋಣ. ಇಲ್ಲಿ ದ ಕಪೋಲ ಈಸ್ ಮೇಡ್ ಅಪ್ ಆಫ್ ಗೋಲ್ಡ್. ನಿಮ್ಗೆ ಗೊತ್ತಿರೋ ಪ್ರಕಾರ ಕಪೋಲ ಈಸ್ ಮೇಡ್ ಅಪ್ ಆಫ್ ಶಿರವೇ ಹೊನ್ನ ಕಳಶವಯ್ಯ. ಹೊನ್ನ ಅಂದರೆ ಏನ್ರಿ? ಗೋಲ್ಡ್. ಓಕೆ, ದಟ್ಸ್ ವಾಟ್. ಮೈ ಲೆಗ್ಸ್ ಆರ್ ಪಿಲ್ಲರ್ಸ್. ಇಲ್ಲಿ ಯಾವ ಒಂದು ಫಿಗರ್ಸ್ ಆಫ್ ಸ್ಪೀಚ್ ಅವರ ಪೊಯೆಟಿಕ್ ಡಿವೈಸ್ ಯೂಸ್ ಆಗಿದೆ ಅಂತ ಕೇಳ್ತಾ ಇದ್ದಾರೆ ಅಂತಂದರೆ, ಮೆಟಾಫರ್ ಆಗಿದೆಯೋ, ಸಿಮಿಲಿ ಆಗಿದೆಯೋ, ಪರ್ಸಾನಿಫಿಕೇಷನ್ ಆಗಿದೆಯೋ ನೋಡಬೇಕು. ಮೈ ಲೆಗ್ಸ್ ಆರ್ ಲೈಕ್ ಪಿಲ್ಲರ್ಸ್ ಅಂದಿದ್ರೆ ಅದು ಸಿಮಿಲಿ ಆಗ್ತಿತ್ತು, ಪರ್ಸಾನಿಫಿಕೇಷನ್ ಅಂದರೂ ಆಗೋದೇ ಇಲ್ಲ. ಸೊ ಈಗ ನೆಕ್ಸ್ಟ್ ನಮಗೆ ಉಳಿದಿರೋ ಆಪ್ಷನ್ ಅಂದರೆ ಮೆಟಾಫರ್ ಅಂತೂ ಯಾಕೆ ಸರಿಯಾದ ಆನ್ಸರ್ ಆಗುತ್ತೆ. ಸಿಮಿಲಿ ಯಾಕೆ ಆಗಲ್ಲ ಅಂತಂದರೆ, ನಾವು ಸಿಮಿಲಿಯಲ್ಲಿ ಟು ಅನ್ಲೈಕ್ ಥಿಂಗ್ಸ್ಗಳನ್ನು
ಲೈಕ್ ಅಥವಾ ಆ್ಯಸ್ ಯೂಸ್ ಮಾಡಿಕೊಂಡು ಕಂಪೇರ್ ಮಾಡ್ತೀವಿ. ಮೆಟಾಫರಲ್ಲಿ ಏನು ಮಾಡ್ತೀವಿ ನಾವು ಡೈರೆಕ್ಟ್ ಕಂಪ್ಯಾರಿಸನ್ ಮಾಡ್ತೀವಿ. ಸೊ ಮೆಟಾಫರ್ ಅಂತ ಇದು ಕೊಟ್ಟಿರುವಂಥ ಒಂದು ಸ್ಟೇಟ್ಮೆಂಟ್ ಏನಾಗುತ್ತೆ, ಮೆಟಾಫರ್ ಆಗುತ್ತೆ ವಿದ್ಯಾರ್ಥಿಗಳೇ. ಓಕೆ ಫೈನ್. ದ ನೆಕ್ಸ್ಟ್ ಕ್ವೆಶನ್ ಈಸ್ ದೆರ್ ಇಸ್ ನೋ ಡ್ಯಾಶ್ ಫಾರ್ ಸೋಲ್ಸ್. ಏನೋ ಸೋಲ್ಸ್ಗಳಿಗೆ ಏನೋ ಸಾವು ಇಲ್ಲ ಅಂತ ಹೇಳ್ತಾರೆ. ಯಾರು? ಬಸವಣ್ಣವರು. ದೇರ್ ಇಸ್ ನೋ ಡೆತ್ ಫಾರ್ ಸೋಲ್ಸ್. ಓಕೆ ನೆಕ್ಸ್ಟ್ ಕ್ವೆಶನ್. ದ ಬಾಡೀಸ್ ಆರ್ ಪೆರಿಷಬಲ್ ಆರ್ ನಾನ್ ಪೆರಿಷಬಲ್. ಬಾಡೀಸ್ ಆರ್ ಪೆರಿಷಬಲ್. ಆ್ಯಕ್ಚುಲಿ ಬಾಡೀಸ್ ನಾವು ಹೊಂದಿರುವಂಥ ಬಾಡಿ ಏನಾಗುತ್ತೆ, ನಾವು ನಶಿಸಿ ಹೋಗ್ತೀವಿ. ಆದರೆ ನಮ್ಮ ಸೋಲ್ ಈಸ್ ನಾನ್ ಪೆರಿಷಬಲ್. ನಮ್ಮ ಆತ್ಮಕ್ಕೆ ಸಾವಿಲ್ಲ, ಬಾಡಿಗೆ ಮಾತ್ರ ಸಾವಿದೆ ಅಂತ. ಡ್ಯಾಶ್ ಈಸ್ ದ ಒನ್ ವಿಚ್ ಈಸ್ ಪರ್ಮನೆಂಟ್. ಮನಿ ಪರ್ಮನೆಂಟಾ? ಅಲ್ಲ. ಪ್ರಾಪರ್ಟಿ ಪರ್ಮನೆಂಟಾ? ಅಲ್ಲ. ಸೋಲ್ ಪರ್ಮನೆಂಟಾ? ಎಸ್. ಹ್ಯಾಪಿನೆಸ್ ಪರ್ಮನೆಂಟ್. ಸೊ ಇಲ್ಲಿ ಏನಾಗುತ್ತೆ, ಸೋಲ್ ಈಸ್ ಪರ್ಮನೆಂಟ್ ಅಂತ ಆಗುತ್ತೆ ವಿದ್ಯಾರ್ಥಿಗಳೇ. ಓಕೆ ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. ಫೈನ್. ದ ಥಿಂಗ್ಸ್ ಫಾಲ್ ಓವರ್ ಅ ಪೀರಿಯಡ್ ಆಫ್ ಟೈಮ್. ಯಾವ ಒಂದಿಷ್ಟು ದಿವಸ ಆದಮೇಲೆ ಬೀಳ್ತಾವು? ಯಾವ ಬೀಳ್ತಾವು? ಸ್ಟೇಷ್ನರಿ, ನಾವು ಕಟ್ಟಿರುವಂಥ ಮೂವ್ ಆಗಲಾರ್ದಂಥವು. ಓಕೆ. ಬಸವಣ್ಣ ವಾಸ್ ಆಲ್ಸೋ ಅ ಗ್ರೇಟ್ ಸೋಲ್ ಅಂತ ಹೇಳ್ಬೋದು. ದ ಲಾರ್ಡ್ ಶಿವ ಈಸ್ ಆಲ್ಸೋ ನೋನ್ ಆ್ಯಸ್ ಕೂಡಲ ಸಂಗಮ ದೇವ. ಓಕೆ ನೆಕ್ಸ್ಟ್. ಇಲ್ಲಿಗೆ ನಮ್ಮ ನಾವು 3ನೇ ಪೋಯಮ್ ಮುಗಿದಿದೆ ವಿದ್ಯಾರ್ಥಿಗಳು. ಈಗ 4ನೇ ಪೋಯಮ್ಗೆ ನಾವು ಹೋಗ್ತಾ ಇದ್ದೀವಿ. ಸೊ ನಿಮ್ಗೆ ಯಾವುದೇ ಥರನಾದ ಡೌಟ್ಗಳಿದ್ದರೂ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಮೆಸೇಜ್ ಮಾಡಿ, ನಿಮಗೆ ಆನ್ಸರ್ ಮಾಡ್ತೀನಿ ವಿದ್ಯಾರ್ಥಿಗಳೇ. ಓಕೆ. ಪಾಯ್ಸನ್ ಟ್ರೀ ಬಗ್ಗೆ ಓದ್ತಾ ಇದ್ದೀವಿ. ಸೊ ದ ಪೋಯೆಟ್ ಆಫ್ ದ ಪೋಯಮ್ ಪಾಯ್ಸನ್ ಟ್ರೀ ಯಾರು? ಪಾಯ್ಸನ್ ಟ್ರೀ ಬರೆದವ್ರು ಯಾರಪ್ಪ ಅಂತಂದರೆ, ನಮಗೆ ಗೊತ್ತಿರೋ ಪ್ರಕಾರ ಓದಿರೋ ಪ್ರಕಾರ ವಿಲಿಯಂ ಬ್ಲೇಕ್. ವಾಟ್ ಹ್ಯಾಪನ್ ವೆನ್ ಸ್ಪೀಕರ್ ಎಕ್ಸ್ಪ್ರೆಸಸ್ ಹಿಸ್ ಆ್ಯಂಗರ್. ಸ್ಪೀಕರ್ ಏನದಾರ, ಪೋಯೆಟ್ ಅದಾರಲ್ಲ, ಅವರ ಸಿಟ್ಟನ್ನು, ಆ್ಯಂಗರನ್ನು ತೋರಿಸ್ಕೊಂಡಾಗ ಏನಾಕೈತಿಪ್ಪ ಅಂತಂದ್ರೆ, ಹಿಸ್ ಆ್ಯಂಗರ್ ಎಂಡೆಡ್. ಮುಕ್ತಾಯ ಮುಗಿದು ಬಿಡ್ತೈತಿ. ವಾಟ್ ಹ್ಯಾಪನ್ ವೆನ್ ಸ್ಪೀಕರ್ ಸಪ್ರೆಸ್ ಹಿಸ್ ಆ್ಯಂಗರ್. ಅದನ್ನ ಒಳಗೆ ಇಟ್ಕೊಂಡು ಕುಂತ್ರೆ ಏನಾಕೈತಿ, ದಿ ಆ್ಯಂಗರ್ ವಿಲ್ ಗ್ರ್ಯೂ. ಅದೇ ಗ್ರೋ ಆಕೈತಿ, ಜಾಸ್ತಿ ಆಕೈತಿ ಅಂತ. ವಿಚ್ ಫ್ರೂಟ್ ಡಿಡ್ ಪಾಯ್ಸನ್ ಟ್ರೀ ಬೋರ್. ಯಾವ ಟ್ರೀ ಪಾಯ್ಸನ್ ಟ್ರೀ ಯಾವ ಒಂದು ಹಣ್ಣನ್ನು ಕೊಡ್ತು? ಆ್ಯಪಲ್. ಹೌ ವಾಸ್ ದ ಪಾಯ್ಸನಸ್ ಟ್ರೀ ಲುಕ್ ಲೈಕ್? ಇಟ್ ವಾಸ್ ರೆಡ್ ಆ್ಯಂಡ್ ಬ್ರೈಟ್. ಓಕೆ ನಾವು ಹೋಗೋಣ ನಮ್ಮದಿನ ಕ್ವಶನ್ಗೆ ಈಗ. ಹೂ ಕೇಮ್ ಟು ಸ್ಟೋಲ್ ಇನ್ ದ ಗಾರ್ಡನ್. ಯಾರು ಬಂದಿದ್ದರು? ಫೋ ಮೀನಿಂಗ್ನು ಕೇಳ್ಬೋದು. ಫೋ ಅಂದ್ರೇನು? ಎನಿಮಿ ಅಂತೇಳಿ. ವೈ ಡಿಡ್ ದ ಪೋಯಟ್ಸ್ ಸ್ಟೋಲ್ ಇನ್ ಟು ದ ಗಾರ್ಡನ್. ಯಾಕಪ್ಪ ಅಂತಂದರೆ, ಟು ಗ್ರ್ಯಾಬ್ ದ ಬ್ರೈಟ್ ಆ್ಯಪಲ್. ಎದಕ್ಕೆ ಬಂದಿದ್ದ ಅಲ್ಲಿಗೆ? ಟು ಗ್ರ್ಯಾಬ್ ದ ಬ್ರೈಟ್ ಆ್ಯಪಲ್. ಎಕ್ಸಾಕ್ಟ್ಲಿ. ವಾಟ್ ಡಸ್ ದ ವರ್ಡ್ ರ್ಯಾತ್ ಮೀನಿಂಗ್ ಏನ್ರಿ ಅಂತಂದರೆ ಆ್ಯಂಗರ್ ಅಂತ ಹೇಳ್ಬೋದು. ವೆನ್ ಡಿಡ್ ದ ಪೋಯೆಟ್ ವಾಟರ್ಡ್ ಇಟ್ ಇನ್ ಫಿಯರ್ಸ್ ಇನ್ ದ ನೈಟ್ ಆ್ಯಂಡ್ ಮಾರ್ನಿಂಗ್. ಇನ್ನು ಮುಂಜಾನೆ ಆಗಿರ್ಬೋದು, ರಾತ್ರಿ ಆಗಿರ್ಬೋದು, ಏನು ಮಾಡಿದ? ಅವುಗಳು ನೀರು ಹಾಕಿ ಬೆಳೆಸಿದ ಅಂತೇಳಿ ಕಂಪೇರ್ ಮಾಡ್ತಾರೆ. ಓಕೆ ನೆಕ್ಸ್ಟ್ ಇಲ್ಲಿ ಇನ್ ವಿಚ್ ಡಿಡ್ ದ ಪೋಯೆಟ್ ವಾಟರ್ಡ್ ಪಾಯ್ಸನ್ ಟ್ರೀ. ಎಲ್ಲಿ ಮಾಡಿದಪ್ಪ? ಯಾವಾಗ ಅಂದ್ರೆ ಫಿಯರ್ಸ್ ಹೆಂಗೆ ಮಾಡಿದಂದ್ರೆ, ಒಂದು ಹೆದರ್ಕೊಂತನ ಒಂದು ಭಯನ ಇತ್ತು ಒಳಗೆ, ಭಯದಲ್ಲೇ ಮಾಡಿದ. ಫಿಯರ್ಸ್ ಅಂತೇಳಿ. ವೇಟ್ ಅ ಮೂಮೆಂಟ್ ಗೈಸ್. ಓಕೆ ಡನ್. ಸೊ ದ ರೈಟರ್ ಆಫ್ ದ ಪೋಯಮ್ ಇಸ್ ವಿಲಿಯಂ ಬ್ಲೇಕ್. ಫೈನ್. ಸೊ ಇವಾಗ ಇಲ್ಲಿಗೆ ನಾನು ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಕ್ವಶನ್ಗಳನ್ನು ಪಾಯ್ಸನ್ ಟ್ರೀ ಮೇಲೆ ಡಿಸ್ಕಷನ್ ಮಾಡಿದೆ. ಇಲ್ಲಿಗೆ ನಮ್ಮ ಎಲ್ಲ ಅಂದರೆ ಫಸ್ಟ್ ಪಾರ್ಟಲ್ಲಿ ಇರುವಂಥ ಎಲ್ಲ ಪೋಯಮ್ಗಳು ಮುಗಿದು, ಇವಾಗ ನಾವು ಸೆಕೆಂಡ್ ಪಾರ್ಟಿಗೆ ಹೋಗೋಣ. ಇಲ್ಲಿ ಇರುವಂಥ ಪೋಯಮ್ ಯಾವುದಪ್ಪ ಅಂದರೆ ದಿ ಸ್ಟೋಲನ್ ಬೋಟ್ ಅಂತೇಳಿ. ಸ್ಟೋಲನ್ ಬೋಟ್ ಬಗ್ಗೆ ಓದೋಣ. ಇಲ್ಲಿ ಒಂದಿಷ್ಟು ಕ್ವಶನ್ ಇದ್ದಾವೆ, ಅವುಗಳನ್ನು ಡೀಲ್ ಮಾಡೋಣ. ಓಕೆ. ಸೊ ದ ಫಸ್ಟ್ ಕ್ವಶನ್ ಏನಿದೆ ಅಂತಂದರೆ, ಹೂ ಡಸ್ ದ ವರ್ಡ್ ಹರ್ ಅನ್ನೋದು ಯಾರಿಗೆ ರೆಫರ್ ಆಗುತ್ತೆ? ರೆಫರ್ಸ್ ಇನ್ ದ ಫಸ್ಟ್ ಲೈನ್ ಆಫ್ ದ ಪೋಯಮ್ ಸ್ಟೋಲನ್ ಬೋಟ್. ಇಲ್ಲಿ ಹರ್ ಅನ್ನೋ ಒಂದು ವರ್ಡ್ ಇದೆಯಲ್ಲ, ಅದು ಯಾರಿಗೆ ರೆಫರ್ ಆಗುತ್ತೆ? ಅದು ದಿ ಬೋಟ್ಗೆ ರೆಫರ್ ಆಗುತ್ತೆ ವಿದ್ಯಾರ್ಥಿಗಳೇ. ದ ಪೋಯಮ್ ಸ್ಟೋಲನ್ ಬೋಟ್ ವಾಸ್ ರಿಟನ್ ಬೈ. ಸ್ಟೋಲನ್ ಬೋಟ್ ಬರೆದವ್ರು ಯಾರ್ರಿ? ವಿಲಿಯಂ ವರ್ಡ್ಸ್ವರ್ತ್. ಓಕೆ ನೆಕ್ಸ್ಟ್ ಹೋಗೋಣ. ಇನ್ ದ ಪೋಯಮ್ ವಾಟ್ ಡಸ್ ದ ವರ್ಡ್ ಎಲ್ಫಿನ್ ಫಿನೇಸ್ ಅಂತ ಕೇಳ್ಬೋದು ನೀವು. ಎಲ್ಫಿನ್ ಅನ್ನೋದು ಯಾವುದಕ್ಕೆ
ಇಲ್ಲಿ ಅದರ ಅರ್ಥ ಏನಾಗುತ್ತೆ ಅಂತ ಕೇಳ್ತಾರೆ ವಿದ್ಯಾರ್ಥಿಗಳೇ. ಎಲ್ಫಿನ್ ಅಪ್ಪ ಅಂತಂದರೆ ವೇಟ್ ಅ ಮಿನಿಟ್, ಹಾಂ, ಲೈಕ್ ಎನ್ ಎಲಿಫ್, ಸ್ಮಾಲ್ ಆ್ಯಂಡ್ ಚಾರ್ಮಿಂಗ್, ಸ್ಪಿರಿಟೆಡ್ಲಿ ಮೆರಿ ಆರ್ ಮಿಸ್ಚಿವಿಯಸ್ ಅಂತೇಳಿ ಅದು ಆನ್ಸರ್ ಆಗುತ್ತೆ. ಓಕೆ, ಎಲ್ಫಿನ್ ಅಂದಾಗ ಅದು ಅರ್ಥ ಆಗುತ್ತೆ ವಿದ್ಯಾರ್ಥಿಗಳೇ. ಎಲ್ಫಿನ್ ಫಿನೆಸ್ ಅಂತ ಕೇಳಿದಾಗ ಬಿ ಏನಿದೆ ನಿಮಗೆ ಲೈಟ್ ಸೇಲಿಂಗ್ ಬೋಟ್ ಅಂತ ಅದು ಅರ್ಥ ಆಗುತ್ತೆ. ಸೊ ಈಗ ಇಲ್ಲಿ ಕನ್ಫ್ಯೂಷನ್ ಇದೆ, ನೀವು ಕನ್ಫ್ಯೂಸ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ಎಲ್ಫಿನ್ ಅಂದಾಗ ಸ್ಮಾಲ್, ಚಾರ್ಮಿಂಗ್, ಸ್ಪಿರಿಚುವಲಿ ಮೆರಿ ಆರ್ ಮಿಸ್ಚಿವಸ್ ಅಂತ ಆಗುತ್ತೆ. ಬಟ್ ಅವ್ರು ಯಾವಾಗ ನಿಮಗೆ ಎಲ್ಫಿನ್ ಫಿನೆಸ್ ಅಂತ ಕೇಳ್ತಾರೆ ಅದು ಲೈಟ್ ಸೇಲಿಂಗ್ ಬೋಟ್ ಅಂತ ಆಗುತ್ತೆ. ಲೈಟ್ ಆ್ಯಂಡ್ ಸೇಲಿಂಗ್ ಬೋಟ್. ದ ವಿಲಿಯಮ್ ವರ್ಡ್ಸ್ವರ್ತ್ ವಾಸ್ ಬಾರ್ನ್ ಇನ್, ಎಲ್ಲಿ ಹುಡ್ತಾರೆ? ದ ಇಂಗ್ಲೀಷ್ ಲೇಕ್ ಡಿಸ್ಟ್ರಿಕ್ಟ್. ಓಕೆ, ವಾಟ್ ಈಸ್ ದ ರೈಮ್ ಸ್ಕೀಮ್ ಆಫ್ ದ, ಇಲ್ಲಿ ನೀವು ಯಾವುದೇ ಥರನಾದ ರೈಮ್ ಸ್ಕೀಮ್ಗಳನ್ನ ನೋಡೋಕ್ಕೆ ಸಾಧ್ಯ ಇಲ್ಲ, ಇದು ಬ್ಲ್ಯಾಂಕ್ ವರ್ಸ್ ಇದೆ. ಓಕೆ, ಹೌ ಈಸ್ ದ ಮ್ಯಾನ್ ಪ್ರೆಸೆಂಟೆಡ್ ಅಟ್ ದ ಸ್ಟಾರ್ಟ್ ಆಫ್ ದ ಪೋಯಮ್. ಆ ಹುಡುಗನ ಹೆಂಗೆ ತೋರಿಸ್ತಾರೋ, ಅವ್ನು ಬರ್ತಾನೋ ಅಲ್ಲಿ ಸಮುದ್ರ ದಡ್ಡೆಗೆ ಮುಂದೆ ಬರ್ತಾನೋ, ಅಲ್ಲಿ ಒಂದು ಬೋಟ್ ಕಟ್ಟಿರ್ತಾರೆ, ಬೋಟನ್ನು ಕಳುವು ಮಾಡ್ಕೋತಾನೋ, ಅಂದರೆ ಏನು ಪವರ್ಫುಲ್ ಮತ್ತು ಎರೋಗೆಂಟ್ ಅಂತೇಳಿ ತೋರಿಸ್ತಾರೆ ಇವರು. ಓಕೆ, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ವಿದ್ಯಾರ್ಥಿಗಳೇ. ದ ನೆಕ್ಸ್ಟ್ ಕ್ವಶನ್ ಈಸ್ ದ ಸ್ಟೋಲನ್ ಬೋಟ್ ಈಸ್ ಆಟೋಬಯೋಗ್ರಫಿಕಲ್. ನೀವು ಓದಿರಬಹುದು ಇದನ್ನು. ಇದು ಅಲ್ಲಿ ವರ್ಡ್ಸ್ವರ್ತ್ ಅವರು ಎಕ್ಸ್ಪೀರಿಯನ್ಸ್ ಮಾಡಿರುವಂಥ ಒಂದು ಪೋಯಮ್ ಇದು. ಓಕೆ, ವಾಟ್ ಡಸ್ ದ ಸ್ಟೋಲನ್ ಬೋಟ್ ಶೋ ಅಬೌಟ್ ದ ಪೋಯೆಟ್. ಈ ಸ್ಟೋಲನ್ ಬೋಟ್ ಪೋಯೆಟ್ ಬಗ್ಗೆ ಏನನ್ನು ಹೇಳುತ್ತೆ ಅಂತ ಅಂದರೆ ಈಸ್ ಅ ಸ್ಪಿರಿಚುವಲ್ ಗ್ರೋತ್ ಅಂತ ಹೇಳ್ಬೋದು. ಓಕೆ, ಹೌ ಮೆನಿ ಪೀಕ್ಸ್ ಆರ್ ಮೆನ್ಷನ್ಡ್. ಒಂದು ಎರಡು ಪೀಕ್ಗಳು ಇದ್ದಾವೆ ಅಂತ ಅವರು ಮೆನ್ಷನ್ ಮಾಡಿದರು. ಓಕೆ, ದ ನೆರೇಟರ್ಸ್ ಪ್ಲೆಜರ್ ಈಸ್ ಟ್ರಬಲ್ಡ್ ಬಿಕಾಸ್ ಅವರು ಬೋಟ್ ಸಿಕ್ಕಾಗ ಖುಷಿ ಆಯಿತು, ಮತ್ತು ಅದರ ಟ್ರಬಲ್ಡ್ ಆಯಿತು. ಯಾಕೆ ಟ್ರಬಲ್ಡ್ ಆಯ್ತಂದ್ರೆ ಅವ್ರ ಇನ್ನರ್ ಫೀಲಿಂಗ್ ಇದು ಕನ್ಸೈನ್ಸ್ ಏನು ಹೇಳ್ತಿದ್ರೆ ಪ್ರಿಕ್ಸ್ ಹಿಮ್ ಆನ್ ಹಿಸ್ ಸ್ಟೀಲ್ಥಿ ಆ್ಯಕ್ಟ್. ಅವ ಕಳುವು ಮಾಡಿದ್ದಕ್ಕೆ, ತುಡುಗು ಮಾಡಿದ್ದಕ್ಕೆ, ಕಳ್ಳತನ ಮಾಡಿದ್ದಕ್ಕೆ ಏನೋ ಅವನ ಮನಸ್ಸು ಅವಂಗೆ ನೀ ಕಳ್ಳತನ ಮಾಡಿ ಅಂತೇಳಿ ಪ್ರಿಕ್ ಮಾಡ್ತಾಯಿತ್ತು. ಓಕೆ, ಫೈನ್. ನೆಕ್ಸ್ಟ್ ನೋಡೋಣ ವಿದ್ಯಾರ್ಥಿಗಳೇ. ಓಕೆ, ಯಾ, ದೀಸ್ ಆರ್ ಸಮ್ ಇಂಪಾರ್ಟೆಂಟ್ ಕ್ವಶನ್ಸ್ ವಿದ್ಯಾರ್ಥಿಗಳೇ. ನೆಕ್ಸ್ಟ್ ನಾವು ಹೋಗ್ತಾ ಇದ್ದೀವಿ ಬುಟ್ಟೋ. ರೈಟ್, ಬುಟ್ಟೋ ಏನಪ್ಪ ಅಂತಂದರೆ ತೋರುದತ್ ಅವರು ಬರೆದಿರುವಂಥ ಒಂದು ಪೋಯಮ್. ಇಲ್ಲಿ ಏಕಲವ್ಯ ಮತ್ತು ದ್ರೋಣಾಚಾರ್ಯ ನಡುವೆ ನಡೆದಂಥ ಸಂಭಾಷಣೆಯನ್ನು ನಾವು ನೋಡ್ಬೋದು. ಓಕೆ, ನೋಡೋಣ. ಎಸ್, ಬುಟ್ಟೋ ಸೇಸ್ ಆಲ್ ದ್ಯಾಟ್ ಹ್ಯಾವ್ ಆಲ್ ಐ ಶಾಲ್ ಕಾನ್ಕರ್ ಬೈ ಮೈ ಸ್ಕಿಲ್, ಗ್ಲ್ಯಾಡ್ಲಿ ಶಾಲ್ ಐ ಟು ದೀಸ್ ರಿಸೈನ್. ದಿಸ್ ಶೋಸ್ ಬುಟ್ಟೋ ಇದ್ರ ಬಗ್ಗೆ ಏನು ತೋರಿಸಿದಪ್ಪ ಅಂತಂದ್ರೆ ರೆಫರೆನ್ಸ್ ಟು ದ್ರೋಣ. ಅವು ಏನು ತನ್ನಂದ ತಾನೇ ಕಲ್ತಿದ್ರು ಅದನ್ನು ಅವ್ರ ಮುಂದೆ ಇಡೋಕ್ಕೆ ಗೌರವ ಕೊಡ್ತಾನೆ ಗುರುವಿಗೆ, ಅದಕ್ಕೆ ರೆಫರೆನ್ಸ್ ಟು ದ ದ್ರೋಣ ಅನ್ನೋದು ಆನ್ಸರ್ ಆಗುತ್ತೆ. ರ್ಯಾಶ್ ಪ್ರಾಮಿಸ್ ಎವರ್ ಎಂಡ್ಸ್ ಇನ್ ಸ್ಟ್ರೈಫ್ ಬೈ ಸೇಯಿಂಗ್ ದಿಸ್. ದ್ರೋಣಾಚಾರ್ಯರು ಅದು ಆ ಸ್ಟೇಟ್ಮೆಂಟನ್ನು ಯಾಕೆ ಹೇಳಿದ್ರಪ್ಪ ಅಂತಂದ್ರೆ ಅವ್ರಿಗೆ ಒಂದು ಹಿಂಟ್ ಕೊಡಾಕತ್ತಿದ್ರು. ಏನಂತೇಳಿ, ಏಕಲವ್ಯ ನೀನು ಅರ್ಜೆಂಟಲ್ಲಿ ಏನೋ ಒಂದು ಪ್ರಾಮಿಸ್ ಮಾಡಕತ್ತಿ, ಆ ಪ್ರಾಮಿಸ್ ಮೇ ಗಿವ್ ಸಮ್ ಕಾನ್ಸಿಕ್ವೆನ್ಸ್ ಅಂತ ತಕ್ಕ ಹೇಳಕತ್ತಿದ್ರು. ಆನ್ ವಿಚ್ ಮಹಾಭಾರತ ಕ್ಯಾರೆಕ್ಟರ್ ಈಸ್ ಪೋಯಮ್ ಬುಟ್ಟೋ ಬೇಸ್ಡ್. ಇದೊಂದು ಮಹಾಭಾರತದ ಕ್ಯಾರೆಕ್ಟರ್ನ ಬಳಸ್ಕೊಂಡು ಮಾಡಿರುವಂಥದ್ದು. ಇಲ್ಲಿ ಬುಟ್ಟೋ ಅಂದರೆ ಯಾವ ಕ್ಯಾರೆಕ್ಟರ್ ಅನ್ನೋದನ್ನು ಹೇಳ್ತಾರೆ. ಬುಟ್ಟೋ ಅಂದರೆ ಯಾರು? ಏಕಲವ್ಯ ಅಂಥೇಳಿ. ಓಕೆ, ನಿಮ್ಗೆ ಆಲ್ರೆಡಿ ಇದು ಗೊತ್ತಿದೆ ವಿದ್ಯಾರ್ಥಿಗಳೇ. ವಾಟ್ ಈಸ್ ದ ಮೀನಿಂಗ್ ಆಫ್ ಪೆಲ್ಪ್ ಅಂತಂದರೆ ಏನು ರೀ? ಇಲ್ಲಿ ಅವ್ರು ಏನು ಕೇಳ್ತಾರೆ, ಪೆಲ್ಪ್ ಮೀನಿಂಗ್ ಏನಂದರೆ ರಿಚಸ್ ಅಂತ ಆಗುತ್ತೆ. ಹೂ ಈಸ್ ಬುಟ್ಟೋ ಇನ್ಸ್ಪಿರೇಷನ್. ಬುಟ್ಟೋಗೆ ಇನ್ಸ್ಪಿರೇಷನ್ ಯಾರು? ದ್ರೋಣಾಚಾರ್ಯರು. ಅದು ನಿಮಗೆ ಆಲ್ರೆಡಿ ಗೊತ್ತಿದೆ. ವಾಟ್ ರೀಕಾಂಪೆನ್ಸಸ್ ಡಿಡ್ ದ್ರೋಣಾಚಾರ್ಯ ಆಸ್ಕ್ ಫಾರ್ ಬುಟ್ಟೋಗಳಿಂದ ಏನು ಗುರುದಕ್ಷಿಣೆ ರೀಕಾಂಪೆನ್ಸ್ ಕೇಳ್ತಾರೆ ಅಂತಂದರೆ ಹಿಸ್ ಲೆಫ್ಟ್ ಹ್ಯಾಂಡ್ ಥಂಬ್ ಆರ್ ಹಿಸ್ ರೈಟ್ ಹ್ಯಾಂಡ್ ಥಂಬ್. ಯಾವುದು? ರೈಟ್ ಹ್ಯಾಂಡ್ ಥಂಬ್. ಹೌ ಡಿಡ್ ಬುಟ್ಟೋ ಫುಲ್ಫಿಲ್ ಹಿಸ್ ಪ್ರಾಮಿಸ್ ಟು ಹಿಸ್ ಮಾಸ್ಟರ್. ಏನು ಮಾಡಿದ? ಅವನ ಒಂದು ಬಲಗೈನ ಹೆಬ್ಬೆರಳನ್ನು ಕಟ್ ಮಾಡಿ ಕೊಟ್ಟುಬಿಟ್ಟ. ಓಕೆ, ನೆಕ್ಸ್ಟ್ ಒನ್. ದ ಬುಟ್ಟೋ ರಿಮೇನ್ಸ್ ಲಾಯಲ್ ಟು. ಯಾರಿಗೆ ಲಾಯಲ್ ಆಗಿದ್ದ ಬುಟ್ಟೋ? ದ್ರೋಣಾಚಾರ್ಯರಿಗೆ. ಹೌದಾ ಇಲ್ಲೋ? ಯಾ, ಗೈಸ್, ದ್ರೋಣಾಚಾರ್ಯ ಪ್ರಾಮಿಸ್ ಟು ಮೇಕ್ ದ ಬೆಸ್ಟ್ ಆರ್ಚರ್ ಇನ್ ದ ವರ್ಲ್ಡ್. ಯಾರಿಗೆ ಹೇಳಿದ್ದ? ಡ್ಯಾಶ್. ಅದು ಯಾರಿಗೆ ಅಂದರೆ ಅರ್ಜುನನಿಗೆ
ಕೇಳಿದ್ದ. ಬುಟ್ಟೋ ಗಾನ್ ಟು ದ್ರೋಣಾಚಾರ್ಯ ಟು ಲರ್ನ್. ಬುಟ್ಟೋ ಏನು ಮಾಡಿದ, ದ್ರೋಣಾಚಾರ್ಯರ ಕಡೆ ಯಾಕೆ ಹೋಗಿದ್ದಪ್ಪ ಅಂತಂದ್ರೆ ಟು ಲರ್ನ್ ದ ಸೈನ್ಸ್ ಆಫ್ ಆರ್ಚರಿ ಬಿಲ್ಲು ವಿದ್ಯೆಯನ್ನು ಕಲಿಬೇಕಂತೇಳಿ ಅಲ್ಲಿ ಅವ ಹೋಗಿದ್ದ. ಆದರೆ ಅವರಿಂದ ಅವನಿಗೆ ಯಾವುದೇ ಥರನಾದ ಸಹಾಯ ಆಗಲಿಲ್ಲ. ದ್ರೋಣಾಚಾರ್ಯ ರೆಫ್ಯೂಸ್ ಟು ಟೀಚ್ ಬುಟ್ಟೋ ದ ಆರ್ಟ್ ಆಫ್ ಆರ್ಚರಿ ಬಿಕಾಸ್ ನೋಡ್ರಿ, ದ್ರೋಣಾಚಾರ್ಯ ಏನು ಮಾಡ್ತಾರೆ, ಅವ್ನು ಕಲಿಸೋದಕ್ಕೆ ಒಪ್ಕೊಳ್ಳೋದಿಲ್ಲ. ಯಾಕಪ್ಪ ಅಂತಂದರೆ ಏಕಲವ್ಯ ವಾಸ್ ಬೇಡ, ಬಿಲಾಂಗ್ಸ್ ಟು ಅ ಲೋವರ್ ಕಾಸ್ಟ್ ಅಂಥೇಳಿ. ಓಕೆ, ನೆಕ್ಸ್ಟ್ ದ ಪೋಯಮ್ ಬುಟ್ಟೋ ವಾಸ್ ರಿಟನ್ ಬೈ. ಈ ಬುಟ್ಟೋ ಪೋಯಮನ್ನು ಬರೆದವರು ಯಾರು? ತೋರು ದತ್ತವರು. ಹೌ ಡಿಡ್ ಬುಟ್ಟೋ ಇನ್ಸ್ಪೈರ್ಡ್ ದ್ರೋಣಾಚಾರ್ಯ? ಹೌ ಡಿಡ್ ಬುಟ್ಟೋ ಇನ್ಸ್ಪೈರ್ಡ್ ದ್ರೋಣಾಚಾರ್ಯ ಆಸ್ ಅ ಫ್ರೆಂಡ್, ಆಸ್ ಅ ಮಾಸ್ಟರ್? ವಾಟ್ ನಾಲೆಜ್ ಬುಟ್ಟೋ ವಾಂಟ್ಸ್ ಟು ಲರ್ನ್ ಫ್ರಮ್ ದ್ರೋಣಾಚಾರ್ಯ? ಯಾವುದು ಏನು ಕಲಿಬೇಕಂತ ಮಾಡಿದ? ಆರ್ಚರಿಯನ್ನು ಕಲಿಬೇಕಂತ ಮಾಡಿದ್ದ. ಒನ್ ಸೆಕೆಂಡ್ ಗಾಯ್ಸ್, ಒನ್ ಸೆಕೆಂಡ್. ಓಕೆ, ಯಾವ ಒಂದು ವಿದ್ಯೆಯನ್ನು ಕಲಿಬೇಕಂತ ಮಾಡಿದ್ದವ? ಒನ್ ಸೆಕೆಂಡ್, ಮಾಸ್ಟರ್ ಆರ್ಚರಿ. ಫೈನ್. ಸೊ ನಾವು ವಾಟ್ ಡಿಡ್ ದ್ರೋಣ ಪ್ರಾಮಿಸ್ ಅರ್ಜುನ? ದ್ರೋಣಾಚಾರ್ಯರು ಅರ್ಜುನಿಗೆ ಏನು ಪ್ರಾಮಿಸ್ ಮಾಡಿದ್ರು ಅಂತ ಕೇಳ್ತಾ ಇದ್ದಾರೆ ಇಲ್ಲಿ. ದಟ್ ಹಿ ವುಡ್ ಬಿಕಮ್ ಅ ಗ್ರೇಟ್ ಆರ್ಚರ್ ಆನ್ ದ ಅರ್ತ್. ದಟ್ ವಾಸ್ ದ ಪ್ರಾಮಿಸ್ ಗಿವನ್ ಬೈ ಹಿಮ್. ಓಕೆ ಓಕೆ, ಫೈನ್ ವಿದ್ಯಾರ್ಥಿಗಳೇ, ನಾವು ಈಗ ನಮ್ಮ ಕೊನೆಯದಾದಂತಹ ಒಂದು ನಮ್ಮ ಲಾಸ್ಟ್ ಪೋಯಮ್ ಆಫ್ ದಿಸ್ ಇಯರ್, ನಿಮಗೆ ಈ ಒಂದು ವರ್ಷದ ಅಕಾಡೆಮಿಕ್ ಇಯರ್ನಲ್ಲಿ ಕೊಟ್ಟಿರುವಂತಹ ಕೊನೆಯ ಪೋಯಮ್ ಯಾವುದಪ್ಪ ಅಂತಂದರೆ CLM. ಓಕೆ, ಕೊನೆಯ ಪೋಯಮ್ ಚೆನ್ನಾಗಿ ಓದ್ಕೊಂಡ್ಬಿಡೋಣ ವಿದ್ಯಾರ್ಥಿಗಳೇ. ಇದ್ರ ಮೇಲೆ ನಿಮಗೆ 2 ಕ್ವಶನ್ಸ್ ಬರ್ತವೆ. ಓಕೆ, ದ ಪ್ರೈಸ್ ಹರ್ ಬ್ಯೂಟಿ ಇನ್ ಲೈನ್, ಹರ್ ಬ್ಯೂಟಿ ಫೆಡ್ ಮೈ ಕಾಮನ್ ಅರ್ತ್. ನೋಡ್ರಿ, ಈ ಲೈನಲ್ಲಿ ಹರ್ ಬ್ಯೂಟಿ ಫೆಡ್ ಮೈ ಕಾಮನ್ ಅರ್ತ್ ಅಂತ ಇದೆ. ಈ ಸ್ಟೇಟ್ಮೆಂಟಲ್ಲಿ ಹರ್ ಬ್ಯೂಟಿ ಅನ್ನೋದರ ಅರ್ಥ ಏನು ಅಂತವರು ಕೇಳ್ತಾ ಇದ್ದಾರೆ. ಅರ್ಥ ಏನಂದರೆ ದ ನ್ಯಾಚುರಲ್ ಫೆನಾಮಿನನ್, ನೋ ದ ಬ್ಯೂಟಿ ಆಫ್ ಹಿಸ್ ಮದರ್ ಫಿಸಿಕಲ್ ಆ್ಯಂಡ್ ಎಮೋಷ್ನಲ್ ಟ್ರಾಮಾ ಆಟ್ ದ ಬರ್ತ್ ಆಫ್ ಅ ಚೈಲ್ಡ್. ಇದು ಸರಿಯಾದ ಆನ್ಸರ್ ಆಗುತ್ತೆ. ಓಕೆ, ನೆಕ್ಸ್ಟ್ ಡಸ್ಟಿ ಇನ್ ದ ಮೈಂಡ್. ಡಸ್ಟಿ ಇನ್ ದ ಮೈಂಡ್ ಯಾವುದನ್ನು ರೆಫರ್ ಮಾಡುತ್ತೆ ಅಂದರೆ ದ ಫೇಡಿಂಗ್ ಮೆಮರಿ ಆಫ್ ಹಿಸ್ ಮದರ್. ಯಾಕಂದರೆ ಸಣ್ಣವನಿಂದ ನೋಡಿಬಿಟ್ಟಿರ್ತಾನೆ, ಮೆಮರಿ ಫೇಡ್ ಆಗ್ತಾ ಇರ್ತೈತೆ, ಅದು ಡಸ್ಟಿ ಇನ್ ದ ಮೈಂಡ್. ಐ ಆಮ್ ಸೊ ಗ್ರೋನ್ ಅದರ ಅರ್ಥ ಏನು ಅಂತ ಕೇಳಿದರೆ ಹಿ ಹ್ಯಾಸ್ ಗ್ರೋನ್ ಸೋ ಮಚ್. ಎ ಇಸ್ ದ ರೈಟ್ ಆನ್ಸರ್. ಫಿಸಿಕಲಿ that she would not be able to recognize him ಅಂತೇಳಿ. ಓಕೆ, ನೆಕ್ಸ್ಟ್ suggest that his concern goes beyond his personal experience. Now suggest that his concern goes beyond his personal experience. ಏನಪ್ಪ ಅಂದರೆ ಅವ್ನು ಈಗ ನೋಡ್ರಿ, ಇಲ್ಲಿ ಅವನೊಂದು ವಿಚಾರ ಇಟ್ಕೊಂಡಿರ್ತಾನೆ. ಅವನು ಸೆಲ್ಫ್ಗಿಂತ ಅವನು ಜನರಲ್ ಆಗಿನೂ ಒಂದು ವಿಚಾರ ಅವನ ಮೇಲೆ ಈ ಜಗತ್ತಿನಲ್ಲಿರುವಂಥ ಎಲ್ಲ ಮಹಿಳೆಯರ ಮೇಲೆ ಅವನು ಇಟ್ಟಿರುವಂಥ ರೆಸ್ಪೆಕ್ಟ್, ಅದು ಮೈ ಡೆಬ್ಟ್ ಟು ಹರ್ ಆ್ಯಂಡ್ ವುಮನ್ ಕೈಂಡ್ ಅಂತೇಳಿ ಅದು ಆನ್ಸರ್ ಆಗುತ್ತೆ. ಅದು ಯಾವ ಕ್ವಶನ್? ಸಜೆಸ್ಟ್ ದ ಹಿಸ್ ಕನ್ಸರ್ನ್ ಗೋಸ್ ಬಿಯಾಂಡ್ ಹಿಸ್ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಅಂತೇಳಿ ಆನ್ಸರ್ ಬಿ ಆಗುತ್ತೆ. ದ ಚೈಲ್ಡ್ ಇನ್ ದ ಓಮ್ ಆಫ್ ದ ಮದರ್ ಸಕ್ಸ್ ಹರ್ ಲೈಫ್ ಲೈಕ್ ಅ ಲೀಚ್. ಹೌದು. ನೆಕ್ಸ್ಟ್, the poet feels guilty and says that he has never said thanks to his mother who is dead. Right? Next we'll go. The poem CLM. CLM ಅಂದ್ರೆ ಏನ್ರಿ? ಕ್ಯಾರೋಲೈನ್ ಎಲ್ ಮ್ಯಾಸ್ಫೀಲ್ಡ್. ಆಲ್ರೆಡಿ ನಿಮ್ಗೆ ಗೊತ್ತಿದೆ ಇದು. ಓಕೆ, ನೆಕ್ಸ್ಟ್, the poet wants the dash to remain shut. grave to remain shut. ಯಾಕಪ್ಪ ಅಂತಂತಂದರೆ ಈಗ ಅಕಸ್ಮಾತ್ ನಮ್ಮ ಮದರ್ ವಾಪಸ್ ಬಂದ್ರೂ, ಸಮಾಧಿಯಿಂದ ವಾಪಸ್ ಬಂದ್ರೂ ಏನಾಗುತ್ತೆ, ಅವ್ರಿಗೆ ನಾನು ಅವ್ರ ಮಕ್ಕಳ ಆಶೋದ್ರೂ ನಾನು ರೆಕಗ್ನೈಸ್ ಮಾಡೋಕ್ಕಾಗೋದಿಲ್ಲ. ಯಾಕಪ್ಪ ಅಂದರೆ ನಾನು ಆಲ್ರೆಡಿ ಬೆಳೆದು ಬಿಟ್ಟಿದ್ದೀನಿ, ಫಿಸಿಕಲಿ ಅವ್ರಿಗೆ ಗುರುತು ಸಿಗೋಂಗಿಲ್ಲ ಅಂತೇಳಿ ಹೇಳ್ತಾನೆ. ಕ್ಯಾರೋಲಿನ್ ಎಲ್ ಮ್ಯಾಸ್ಫೀಲ್ಡ್ ಇಸ್ ದ ಪೋಯೆಟ್ಸ್ ಕ್ಯಾರೋಲಿನ್ ಮ್ಯಾಸ್ಫೀಲ್ಡ್ ಅವ್ರು ಯಾರು ರೀ? ಪೋಯೆಟ್ಸ್ ಫಾದರಾ, ಪೋಯೆಟ್ಸ್ ಬ್ರದರಾ, ಪೋಯೆಟ್ಸ್ ಸಿಸ್ಟರಾ, ಪೋಯೆಟ್ಸ್ ಮದರ್. Oh shit. One second, guys. Poet's mother. We'll go to the next question now. Oh grave, keep shut, let
ಐ ಬಿ ಅಶೇಮ್ಡ್ ಎಂಪಸೈಸ್ ದ ಫೀಲಿಂಗ್ ಆಫ್ ಏನು ಇದ್ರೊಳಗೆ ಏನು ಫೀಲಿಂಗನ್ನು ತೋರಿಸಾತಾರೆ ರೀ, ಗಿಲ್ಟ್ ಮತ್ತು ಶೇಮನ್ನು ತೋರಿಸ್ತಾ ಇದ್ದಾರೆ. ದ ಟ್ರಿಯಂಪ್ ಆ್ಯಂಡ್ ದ ಟ್ರ್ಯಾಂಪಲ್ ಓವರ್ ವುಮೆನ್ಸ್ ರೈಟ್ಸ್ ಯಾರು ಮಾಡ್ತಾರೆ ಅಂದರೆ ಮೆನ್ ಆಲ್ವೇಸ್ ಟ್ರಿಯಂಪ್ ಆ್ಯಂಡ್ ಟ್ರ್ಯಾಂಪಲ್ ಓವರ್ ವುಮೆನ್ಸ್ ರೈಟ್ ಅಂತ. ಐ ರೆಫರ್ಸ್ ಟು ಡ್ಯಾಶ್ ಇನ್ ದ ಪೋಯಮ್ CLM. ಇಲ್ಲಿ ಡ್ಯಾಶ್ ಮಿಸ್ ಆಗಿದೆ. ಯಾರಪ್ಪ ಅಂತಂದರೆ ಐ ಅನ್ನೋದು ದಿ ಪೋಯೆಟ್ಗೆ ರೆಫರ್ ಆಗುತ್ತೆ. ನೆಕ್ಸ್ಟ್, ದ ಮೋಸ್ಟ್ ಡಾಮಿನೆಂಟ್ ಫೀಲಿಂಗ್ ಆಫ್ ದ ಪೋಯೆಟ್ ಇನ್ ದ ಪೋಯಮ್ CLM. ಮೋಸ್ಟ್ ಡಾಮಿನೇಟಿಂಗ್ ಫೀಲಿಂಗ್ ಯಾವುದಪ್ಪ ಅಂತಂದರೆ ಈ ಒಂದು ಇದರಲ್ಲಿ ಫೀಲಿಂಗ್ ಆಫ್ ಶೇಮ್. ಒಂದು ಬೇಜಾರಲ್ಲಿ ಈ ಪೋಯಮನ್ನು ಬರೀತಾರೆ, ಶೇಮ್. ಓಕೆ, ಸಜೆಸ್ಟ್ ದ್ಯಾಟ್ ದ ಪೋಯೆಟ್ ಆಫ್ CLM ಕನ್ಸರ್ನ್ ಗೋಸ್ ಬಿಯಾಂಡ್ ಹಿಸ್ ಪರ್ಸನಲ್ ಎಕ್ಸ್ಪೀರಿಯನ್ಸ್. ಅದು ಆಲ್ರೆಡಿ ರಿಪೀಟ್ ಆಗಿದೆ ಈ ಕ್ವಶನ್. Then the poet John Maspeld mother dies while giving the birth to his sister. Next, the author of the poem CLM is John Maspeld. Meaning of the word wretched. Wretched andre enri? Wretched. Meaning of the poem. Meaning of the word wretched ಅಂದ್ರೆ ಏನಾಕೈತಪ್ಪ ಅಂತಂದ್ರೆ ಮೆಸರಬಲ್ ಅಂತ ಹೇಳ್ಬೋದು. ದ ಮೆನ್ ಟ್ರಿಯಂಪ್ ಓವರ್ ವುಮನ್ ಸ್ಟಿಲ್ ರೈಟ್ ದ ಮೀನಿಂಗ್ ಆಫ್ ದಿ ಟ್ರಿಯಂಪ್ ಓವರ್ಪ್ಪ ಅಂದ್ರೆ ಏನ್ರಿ, ರಿಮೆಂಬರ್ಡ್ ಡಿಫೀಟ್ ಲೇಝಿ ಆರ್ ಇಲ್ಲಿ ಏನಾಗುತ್ತೆ ಅಂದ್ರೆ ಡಿಫೀಟ್ ಅಂತ ಆಗುತ್ತೆ. ಓಕೆ, ಫೈನ್ ಗೈಸ್, ಫೈನ್. ಸೊ ಇವು ನಾವು ನೋಡಿರುವಂಥ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಕ್ವಶನ್ಸ್ಗಳು ವಿದ್ಯಾರ್ಥಿಗಳೇ.